ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರ ವಿರುದ್ಧವಾಗಿ ದಾಖಲಾಗಿರುವ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಒಂದ್ ಕಡೆ ಚುರುಕುಗೊಳಿಸದೇ ಇತ್ತ ಎಸ್ಐಟಿ ನೋಟಿಸ್ಗೆ ಕ್ಯಾರೆ ಅಂದಿಲ್ಲ ಈ ಕ್ಷಣದವರೆಗೂ ರೇವಣ್ಣ ಅವರು 24 ಗಂಟೆಗಳ ಒಳಗಾಗಿ ಹಾಜರಾಗಬೇಕು ಅಂತ ಹೇಳಿ ಸಿಆರ್ಪಿಸಿ 41 ಸಬ್ ಕ್ಲಾಸ್ ಎ ಅಡಿಯಲ್ಲಿ ನೋಟಿಸ್ ಅನ್ನ ನೀಡಲಾಗಿದೆ. ಆದರೂ ಕೂಡ ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಂತೆ ಕಾಣ್ತಾ ಇಲ್ಲ ರೇವಣ್ಣ ಅವರು. ಹೊಳೆ ನರಸೀಪುರದ ಮನೆಯಲ್ಲಿ ಬೆಳಗ್ಗಿನಿಂದ ಹೋಮ ಹವನ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಸದಾ ಚಟುವಟಿಕೆಯಿಂದ ಕೂಡಿರ್ತಾ ಇದ್ದ ಮನೆ ಇವತ್ತು ಖಾಲಿ ಖಾಲಿ. ಜೆಡಿಎಸ್ನ ಯಾವ ಕಾರ್ಯಕರ್ತರು ಕೂಡ ಇವತ್ತು ರೇವಣ್ಣ ಅವರ ನಿವಾಸದ ಬಳಿಗೆ ಸುಳಿದಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಹೊಳೆ ನರಸೀಪುರದ ರೇವಣ್ಣ ಅವರ ನಿವಾಸ ಇದು. ಹೋಮ ಹವನವನ್ನ ಮಾಡಿಸುತ್ತಿದ್ದಾರೆ ರೇವಣ್ಣ ದಂಪತಿ ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವ ಪ್ರಜ್ವಲ್ ರೇವಣ್ಣ ಅವರು ಕೂಡ ವಾಪಸ್ ಆಗುವ ಲಕ್ಷಣಗಳು ಇವತ್ತಿನ ಮಟ್ಟಿಗೆ ಕಾಣ್ತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಇಬ್ಬರು ಸಹೋದ್ಯೋಗಿಗಳು ನಿಕೇಶ್ ಹೊಳೆ ನರಸೀಪುರದ ರೇವಣ್ಣ ಅವರ ಮನೆಯ ಬಳಿಯಿಂದಲೇ ಲೈವ್ ಕನೆಕ್ಟೆಡ್ ಇದ್ದಾರೆ. ಮತ್ತೊಂದು ಕಡೆ ಎಸ್ಐಟಿ ತನಿಖೆಯ ಆಯಾಮದಲ್ಲಿ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ನನ್ನ ಕಲೀಗ ನಾಗರಾಜ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ನಿಕೇಶ್, ಸದಾ ಜನರಿಂದ ತುಂಬಿ ತುಳುಕ್ತಾ ಇದ್ದಂತಹ ನಿವಾಸ ಅದು. ರಾಜಕೀಯ ಚಟುವಟಿಕೆಗಳು ಬಿಡುವಿಲ್ಲದೆ ನಡೀತಾ ಇದ್ದ ಜಾಗ ಇವತ್ತು ಖಾಲಿ ಖಾಲಿ, ಜೊತೆಗೆ ಹೋಮ ಹವನ. ಇದ್ದಾರ ರೇವಣ್ಣ ಅವರು? ಏನ್ ಮಾಹಿತಿ ಸಿಗ್ತಾ ಇದೆ? ಎಸ್, ಖಂಡಿತ ಸ್ಮಿತಾ, ಈಗಾಗಲೇ ನೋಡ್ತಾ ಇದ್ವಿ ಎಲೆಕ್ಷನ್ ಈ ಬಿಸಿ ಶೆಡ್ಯೂಲಲ್ಲೂ ಕೂಡ ಕಾರ್ಯಕರ್ತರು ತುಂಬಿ ತುಳುಕ್ತಾ ಇರುವಂಥ ಮನೆ ಈಗ ಖಾಲಿ ಖಾಲಿ ಅನಿಸ್ತಾ ಇರುವಂಥದ್ದು ನೀವು ಕೂಡ ಗಮನಿಸ್ತಾ ಇರ್ಬೋದು. ನಾನಿವಾಗ ಹೊಳೆ ನರಸೀಪುರದ ರೇವಣ್ಣ ಅವರ ನಿವಾಸದ ಮುಂಭಾಗದಲ್ಲಿದ್ದೀನಿ. ಇಲ್ಲಿಗೆ ಗೇಟ್ಗೆ ಬೀಗ ಹಾಕಿದ್ದಾರೆ, ಸೆಕೆಂಡ್ ಗೇಟ್ಗೂ ಕೂಡ ಬೀಗ ಹಾಕಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಎಸ್ಐಟಿ ನೋಟಿಸ್ಗೆ ಕ್ಯಾರಿ ಅಂತಿಲ್ಲ. ಆ ಎಸ್ಐಟಿ ನೋಟಿಸ್ ಈಗಾಗಲೇ ವಿಚಾರಣೆಗೆ ಹಾಜರಾಗಬೇಕು. ಆದ್ರೆ ಅದು ಯಾವುದಕ್ಕೂ ಕೂಡ ಇವರು ಸೊಪ್ಪು ಹಾಕ್ತಾ ಇಲ್ಲ. ಒಳಗಡೆ ಅವ್ರ ಪಾಡಿಗೆ ಅವರು ಹೋಮ ಹವನ ಪೂಜೆ ಕೈಂಕರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ನಿರಂತರವಾದಂತ ಹೋಮ ಹವನದಲ್ಲಿ ಬ್ಯುಸಿ ಆಗಿದ್ದಾರೆ ರೇವಣ್ಣ ಅವರು. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಒಂದ್ ಕಡೆ ಮನೆ ಒಳಗಡೆ ಹೋಮದಲ್ಲಿ ಬ್ಯುಸಿ ಆಗಿದ್ದಾರೆ, ಬೆಳಗ್ಗೆಯಿಂದ ನಿರಂತರ ಹೋಮ ಹವನ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ರಾಜಕೀಯ ಪಕ್ಷಗಳು ಕೂಡ ಚಟಾಪಟಿಗೆ ಕಾರಣವಾಗಿರುವಂತದ್ದು. ಇನ್ನೊಂದ್ ಕಡೆಯಲ್ಲಿ ಕಾರ್ಯಕರ್ತರು ಕೂಡ ನಿರಂತರವಾಗಿ ಬರ್ತಾ ಇರ್ತಾರೆ. ಆದ್ರೆ ಇವತ್ತಿನ ಮಟ್ಟಿಗೆ ಯಾರು ಕೂಡ ಇಲ್ಲಿ ಒಂದೇ ಒಬ್ರು ಕಾರ್ಯಕರ್ತರು ಕೂಡ ಸುಳಿತಾ ಇಲ್ಲ. ನೀರವ ಮೌನ ಆವರಿಸಿರುವಂತದ್ದು. ಒಂದೇ ಮನೆ ಮುಂಭಾಗದಲ್ಲಿರಬಹುದು, ಯಾರು ಕೂಡ ನಿಮ್ಗೆ ಕಾಣ ಸಿಗ್ತಾ ಇಲ್ಲ. ಆದ್ರೆ ಒಳಗಡೆ ಮಾತ್ರ ರೇವಣ್ಣ ಅವರು ಒಳಗಡೆ ಇದ್ದಾರೆ. ಅವ್ರದ್ದು ಕಾರು ಕೂಡ ಅಲ್ಲಿ ಇನ್ನೋವಾ ಕಾರು ಅಲ್ಲಿ ಸೈಡ್ ಅಲ್ಲಿ ಪಾರ್ಕ್ ಮಾಡಿದ್ದಾರೆ. ಆದ್ರೆ ಯಾವಾಗ ಬೇಕಾದ್ರೂ ಅವರು ಬೆಂಗಳೂರಿಗೆ ಹೊರಡಬಹುದು, SIT ತನಿಖೆಗೆ ಅವ್ರ ವಿಚಾರಣೆಗೆ ಹಾಜರಾಗಬಹುದು ಎನ್ನುವಂತ ನಿರೀಕ್ಷೆ ಕೂಡ ಇರುವಂತದ್ದು. ಆದ್ರೆ SIT ಅಧಿಕಾರಿಗಳು ಇನ್ನುವರೆಗೂ ಕೂಡ ಇಲ್ಲಿಗೆ ಬಂದಿಲ್ಲ, ಸ್ಥಳ ಪರಿಶೀಲನೆಗೆ ಬಂದಿಲ್ಲ. ಮೋಸ್ಟ್ಲಿ ಅವರು ಇನ್ ಕೇಸ್ ರೇವಣ್ಣ ಅವರು ತನಿಖೆಗೆ ಹಾಜರಾದ ಮೇಲೆ SIT ಅಧಿಕಾರಿಗಳು ಇಲ್ಲಿ ಮನೆಗೆ ಬಂದು ಪರಿಶೀಲನೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಆದ್ರೆ ಸಂಪರ್ಕದಲ್ಲಿರಿ. ಮತ್ತೊಂದ್ ಕಡೆ ನಾಗರಾಜ್ ಕೂಡ ಲೈವ್ ಕನೆಕ್ಟೆಡ್ ಇದ್ದಾರೆ. ನಾಗರಾಜ್, ಇನ್ ಕೇಸ್ ಇವತ್ತು ಹೋಗದೆ ಹೋದ್ರೆ ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರು SIT ಮುಂದೆ ಹಾಜರಾಗದೆ ಹೋದ್ರೆ ಮುಂದೇನು ಅಂತ ಹೇಳಿ? ಸ್ಮಿತಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ CRPC 41A ಅಡಿಯಲ್ಲಿ ನೋಟಿಸನ್ನು ನೀಡಲಾಗಿದೆ. ಇದು ಏನು ವಿಚಾರಣೆಗೆ ಬರಬೇಕು ಈ ಕೂಡಲೇ, ಅಂದರೆ 24 ಗಂಟೆಯಲ್ಲಿ ಇಲ್ಲಿ ತುರ್ತಾಗಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ನೀಡಿರ್ತಕ್ಕಂಥದ್ದು. ಇದಕ್ಕೆ ಏನು 3 ಬಾರಿ ಈ ಒಂದು ನೋಟಿಸನ್ನು ನೀಡಬೇಕಾಗುತ್ತೆ ಒಬ್ಬ ವ್ಯಕ್ತಿಯನ್ನು ವಿಚಾರಣೆಗೆ ಕರೆಸಿಕೊಳ್ಳುವ ಸಲುವಾಗಿ. ಇಲ್ಲಿ ಒಂದು ವೇಳೆ ಈ 3 ನೋಟಿಸ್ಗೆ ಅವರು ರೆಸ್ಪಾಂಡ್ ಆಗದೇ ಇದ್ದಾಗ ಅಷ್ಟೇ ಮುಂದಿನ ಕ್ರಮಗಳು, ಅವರನ್ನು ಬಂಧನ ಮಾಡುವ ಪ್ರಕ್ರಿಯೆಯನ್ನು ತನಿಖಾಧಿಕಾರಿಗಳು ಮಾಡಬಹುದು. ಅದನ್ನು ಹೊರತುಪಡಿಸಿ SIT ಇಂದ ಇವತ್ತು ತನಿಖೆ ಒಂದು ಕಡೆ ಚುರುಕುಗೊಂಡಿರ್ತಕ್ಕಂಥದ್ದು. ಒಂದು ಕಡೆ ಏನು ಈಗಾಗಲೇ ಹಾಸನ SP ಇಂದ SIT ತಂಡಕ್ಕೆ ಹಸ್ತಾಂತರ ಆಗಿದ್ವು 2 ಪೆನ್ ಡ್ರೈವ್ಗಳು, ಅದನ್ನು FSLಗೆ ಈಗಾಗಲೇ ಕಳಿಸ್ಕೊಡ್ಲಾಗಿದೆ. ಜೊತೆಗೆ ಅದರ ಒಂದು ಕಾಪಿಯನ್ನು ಇಲ್ಲಿ ಇಟ್ಕೊಂಡು ಅದರಲ್ಲಿ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ತಂಡ ಟೆಕ್ನಿಕಲ್ ಆಗಿ ಅನಾಲಿಸಿಸ್ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಆ ಒಂದು ವಿಡಿಯೋಗಳಲ್ಲಿ ಪತ್ತೆಯಾದಂಥವರನ್ನು ಮತ್ತೊಂದು ತಂಡ ಸಂಪರ್ಕಿಸಿ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಆಕ್ಷೇಪಣೆಗಳು ಅಥವಾ ದೂರು ಸಲ್ಲಿಸೋದ್ರ ಬಗ್ಗೆ ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು
ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದ್ ಕಡೆ ಇಬ್ಬರು ಏನು ಸಂಸದ ಪ್ರಜ್ವಲ್ ರೇವಣ್ಣ ಇರ್ಬೋದು ಅಥವಾ HD ರೇವಣ್ಣ ಇರ್ಬೋದು, ಇಬ್ಬರಿಗೂ ನೋಟಿಸನ್ನು ನೀಡಿ ವಿಚಾರಣೆಗೆ ಬರೋಕ್ಕೆ ಹೇಳಿದ ನಂತರವೂ ಸಹ ಈ ಕಡೆ ಮತ್ತಷ್ಟು ತಂಡಗಳಿಂದ ತನಿಖೆ ತೀವ್ರವಾಗಿ ನಡೀತಾ ಇರ್ತಕ್ಕಂಥದ್ದು. ಇನ್ನು ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿರೋದ್ರಿಂದ ಅವರಿಗೆ ನೋಟಿಸ್ ವಾಟ್ಸಪ್ ಮುಖಾಂತರ ಸರ್ವ್ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಆದರೆ ಅವರು ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ, 2ನೇ ನೋಟಿಸ್ಗೆ ಹಾಜರಾಗ್ತಾರಾ ಅಥವಾ ಈ ನೋಟಿಸ್ಗೆ ಬರ್ತಾರಾ ಅಥವಾ 3ನೇ ನೋಟಿಸ್ ಸರ್ವಾದ ಬಳಿಕ ಬರ್ತಾರಾ ಅಥವಾ ಮತ್ತೆ ಕಾನೂನು ಮೊರೆ ಹೋಗಿ ಅವರು ರಿಲೀಫ್ ಏನಾದರೂ ತಗೊಂತಾರ ಕೋರ್ಟ್ ಮುಖಾಂತರ ಅನ್ನೋದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.